ವೆಲ್ಕಮ್ ಗೈಸ್, ನಾನಿದ್ದೀನಿ ಬಿಜಾಪುರ ಹತ್ರ ಇರೋ ಮಾರ್ಕೆಟಲ್ಲಿ. ಇದೆಲ್ಲ ಮಾಡಿರೋದು ಬಿದಿರಿಯಿಂದ ಮಾಡಿರೋಂಥ ವಸ್ತುಗಳು, ಬುಟ್ಟಿ, ಪರ್ಕೆ ಹಾಗೂ ಮರ. ಇದೆಲ್ಲ ಅವರ ಹ್ಯಾಂಡ್ಮೇಡ್ ಮಾಡಿರೋದು. ಸೊ ಮಾವಿನನ್ನು ಸಿಕ್ಕಾಪಟ್ಟೆ ಸೀಸನ್ ಆಗಿರೋದ್ರಿಂದ ವೆರೈಟೀಸ್ ಆಫ್ ಮಾವಿನಗಳನ್ನ ಜೋಡಿಸ್ತಾ ಇದ್ರು. ಸೊ ಇವ್ರ ಹತ್ರ ಸ್ವಲ್ಪ ಮಾತಾಡ್ಸ್ಕೊಂಡು, ಸೊ ರೇಟ್ಗಳು ಕೇಳ್ಕೊಂಡು ಏನೇನು ವೆರೈಟೀಸ್ ಇದೆ ಅಂದ್ಬಿಟ್ಟು ಮಾತಾಡಿ ಹಂಗೆ ಮುಂದೆ ಹೋಗ್ತಾ ಇದ್ದೆ. ಸೊ ಅಲ್ಲೊಂದು ಕಾಂಪ್ಲೆಕ್ಸ್ ಇತ್ತು. ಕಾಂಪ್ಲೆಕ್ಸ್ ಒಳಗಡೆ ಹೋದ ತಕ್ಷಣ ಫುಲ್ಲು ಕ್ರೇಜ್ಗರು, ಎಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಅಂಗಡಿಗಳಿದ್ದಾವೆ. ಸೊ ನಿಮಗೆ ಮದುವೆಗೆ ಬೇಕಾ, ಸೊ ವೆರೈಟೀಸ್ ಆಫ್ ಪೂಜೆ ಸಾಮಗ್ರಿಗಳು ಬೇಕಾ, ಇಲ್ಲ ಕಾಫಿ ಟೀ ಪೌಡ್ರ್ ಬೇಕಾ, ವೆರೈಟಿಯಾಗಿ ನೀವೇನಾದರೂ ಮದುವೆಗೆ ಗಿಫ್ಟ್ಗಳು ಕೊಡಬೇಕಾ, ಸೊ ನೀವು ಯಾರ್ದನ್ನ ಫಂಕ್ಷನ್ಗೆ ಹೋಗ್ತಿದ್ದೀರ, ಸೊ ಎಲ್ಲ ಥರ ಪದಾರ್ಥ ಸಿಗ್ತಾಯಿತ್ತು. ಇದು ಖರ್ಜೂರ ಭಾರಿ ಫೇಮಸ್ ಆಗಿರುವಂಥ ಫುಡ್ಡು, ಸಖತ್ ಎನರ್ಜೆಟಿಕ್ ಫುಡ್ಡು ಇವ್ರ ಅಂಗಡಿಲಿ ಸಿಗುತ್ತೆ. ಸಖತ್ತಾಗಿ ವೆರೈಟೀಸ್ ಆಫ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಲ್ಮಂಡ್ ಎಲ್ಲ ಇಕ್ಕಿದ್ದಾರೆ. ಸೊ ರಂಜಾನ್ ಟೈಮಲ್ಲಿ ಹೋಗಿದ್ದೆ, ಫುಲ್ಲು ಕ್ರೇಜ್ ಆಗಿತ್ತು. ಇವನು ಯಾರು ಗುರು ಅಂತ ಎಲ್ಲ ನನ್ನೇ ನೋಡ್ತಾಯಿದ್ರು. ಸೊ ನಮ್ಮೂರ ಸೈಡು ಉತ್ತರ ಕರ್ನಾಟಕದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಅಂಗಡಿಗಳು ಹಾಗೂ ಮಾಲ್ಗಳು ರೋಡ್ಗಳಲ್ಲಿ ಯಾರೂ ಓಡಾಡಿಲ್ಲ. ಸೊ ಫಸ್ಟ್ ಟೈಮ್ ನಾನೇ ಓಡಾಡಿದ್ದು. ಸೊ ಇದು ಜೋಳದ ರೊಟ್ಟಿ, ಸೊ ಇದು ಶೇಂಗಾ ಹೋಳಿಗೆ ಅಂತ ಭಾರಿ ಫೇಮಸ್ಸು ಇವ್ರ ಅಂಗಡೀಲಿ. ಇದೆಲ್ಲ ಉಪ್ಪಿನಕಾಯಿ, ವೆರೈಟಿ ಆಫ್ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಇಕ್ಕಿದ್ದಾರೆ. ಉಪ್ಪಿನಕಾಯಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಅಕ್ಕಿ ರೊಟ್ಟಿ ಅಂತ. ಸೊ ಇವ್ರ ಪ್ರಾಡಕ್ಟ್ಸು ಏನೇನು ಫೇಮಸ್ಸು ಅಂತ ಇವ್ರಿಗೆ ಕೇಳಿ ಮಾತಾಡ್ಸೋಣ ಬನ್ನಿ. ನಮ್ದು ಅಂಗಡಿ ಬಂದ್ಬಿಟ್ಟು ಗಾಂಧಿ ಚೌಕ್ ಒಳಗೆ ಸಿಗ್ತೈತೆ ರೀ. ಗಾಂಧಿ ಚೌಕ್ ಒಳಗೆ ವರ್ಧಮಾನ್ ಈಡು ಕೊಡುತ್ತೆ ಉಪ್ಪಿನಕಾಯಿ ಇರ್ತೈತಿ. LBS ಮಾರ್ಕೆಟ್ ನಮ್ಮ ಕಡೆ ಎಲ್ಲ ಉಪ್ಪಿನಕಾಯಿ ಐತೆ, ಎಲ್ಲ ಥರದ ಉಪ್ಪಿನಕಾಯಿ ಸಿಗ್ತೈತೆ ರೀ. ಹಾಗಲಕಾಯಿ, ಮೆಣಸಿನ್ಕಾಯಿ, ನಿಂಬೆಕಾಯಿ, ಉಪ್ಪಿನಕಾಯಿ, ಮಾವಿನಕಾಯಿ, ಮೆಣಸಿನ್ಕಾಯಿ, ಚಟ್ನಿ ಸಿಗುತ್ತೆ ರೀ. ಎಲ್ಲ ನಮ್ಮದು ಸ್ಪೆಷಲ್ ಅಂತೆ ಇವ್ರದ್ದು ವರ್ಧಮಾನ್ ನೋಡಿ ತೋರಿಸ್ತಾ ಇದ್ದಾರೆ. ಬೆಳ್ಳುಳ್ಳಿ ಚಟ್ನಿ, ಶೇಂಗಾ ಚಟ್ನಿ, ಅಗಸಿ ಹಿಂಡಿ ಎಲ್ಲ ಸಿಗ್ತೈತೆ ರೀ. ಶೇಂಗಾ ಮತ್ತು ಮಸಾಲೆ ಖಾರ ಅವೆಲ್ಲ, ಪಾಪಡ್, ಪಾನಿಪುರಿ, ಶಾವಿಗೆ ಸಿಗ್ತೈತಿ, ಶೇಂಗಾ ಹೋಳಿಗೆ, ಖರ್ಜೂರನೂ ಸಿಗ್ತಾವಂತ. ಸೊ ಫ್ರೆಂಡ್ಸ್ ಇವ್ರ ಚಾನಲ್ಗೆ ನೋಡಿ ಬನ್ನಿ. ಪೌಡರ್ ಸಿಗುತ್ತೆ ಎಲ್ಲ ಮಸಾಲ. ಈ ಕಡೆ ಬಂದ್ರೆ ನಮ್ಮ ಕಡೆ ನಮ್ಮಲ್ಲೇ ತಯಾರಿಸಿದ ಜ್ಯೂಸ್, ರೋ ಅಬ್ಜಾ, ಮುಜಿಟೋ ಎಲ್ಲ ಥರದ ಜ್ಯೂಸ್ ಸಿಗುತ್ತೆ. ಪರೋಟ ಸಿಗ್ತಾವೆ, ಮತ್ತು ಪರೋಟ, ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ಸಿಗ್ತವೆ. ಸೊ ಗೈಸ್, ಅಲ್ಲಿಂದ ಮುಂದೆ ಬಂದೆ. ಅನ್ನೋರು ಗಲ್ಲಿ ಪೇಡ ಫ್ರೆಶ್ ಆಗಿದೆ ಅಂತ ತಗೊಂಬಂದಿದ್ದಾರೆ. ಸೊ ಗಲ್ಲಿ ಪೇಡ ಅಂದ್ಬಿಟ್ಟು ಬೇಕ್ರಿ ಶ್ರೀ ಬನಶಂಕರಿ ಸ್ವೀಟು. ಸೊ ಇದು ಬಿಜಾಪುರಲ್ಲೇ ಇರೋ ಅಂಥ ಬೇಕ್ರಿ. ಸೊ ತುಂಬ ಫೇಮಸ್ ಆಗಿರುವಂಥ ಗಲ್ಲಿ ಪೇಡ ಸ್ವೀಟ್ ಇದು. ಸೊ ಫ್ರೆಶ್ ಆಗಿ ಬಂದಿತ್ತು. ಸೊ ಆವಾಗ ತಾನೇ ಇದ್ದೆ ನಾನು ಅಲ್ಲೇ. ಸೊ ನೋಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ದೆ. ಸೊ ಅನ್ನೋರಿಲ್ಲಿ ಆಲ್ರೆಡಿ ಆಂಟಿಗೆ KG ಲೆಕ್ಕದಲ್ಲಿ ಬಾಕ್ಸು ಪ್ಯಾಕ್ ಮಾಡಿ ಕೊಡ್ತಾಯಿದ್ರು. ಸೊ ಅಣ್ಣ ಇವರು ಇನ್ನೊಬ್ಬರು ಓನರು ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಗಲ್ಲಿ ಪೇಡ ಸ್ವೀಟು ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ತಾನೇ ಫ್ರೆಶ್ ಆಗಿ ಬಂದಿರೋದು. ಸೊ ರೆಡಿ ಮಾಡಿರೋಂಥ ಸ್ವೀಟು. ಸೊ ನೋಡ್ತಿದ್ದೀರಾ, ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ಹಿಂಗಿತ್ತು ಸ್ವೀಟ್. ಮಾತ್ರ ಕ್ಲೀನ್ ಎಲ್ಲ ಡಸ್ಟ್ ಹೊಡಿತಾವ್ರೆ ಸ್ವಲ್ಪ ಧೂಳು. ಸೊ ನನಗೂ ಒಂದು ಪೀಸ್ ಸ್ವೀಟ್ ಕೊಟ್ಟರು. ಅವಾಗ ತಾನೇ ಬಂದಿರೋದು. ನಾನು ತಿನ್ಕೊಂಡೆ, ಸಖತ್ತಾಗಿದ್ದು ಸ್ವೀಟ್ ಮಾತ್ರ. 1 kg ಬಾಕ್ಸ್ ಬೇರೆ ತೊಗೊಂಡು ಹೋದೆ. ಆಂಟಿ ಎಲ್ಲ ತೊಗೊಂಡು ರೆಡಿ ಮಾಡ್ಕೊತಿದ್ರು. ಸೊ ಇವರೇ ಮೀನು ಬಾಕ್ಸಿಂಗ್ ಪ್ಯಾಕ್ ಮಾಡಿಕೊಡೋರು. ಸೊ ಸ್ವೀಟ್ ತಿನ್ಕೊಂಡು ಮಾರ್ಕೆಟ್ ಒಳಗಡೆ ಬಂದೆ ತಿರ್ಗಾ ಕಾಂಪ್ಲೆಕ್ಸಲ್ಲಿ. ಸೊ ವೆರೈಟೀಸ್ ಆಫ್ ಸ್ಟೇಟ್ನರಿ ಐಟಮ್ಸು, ಬ್ಯಾಂಗಲ್ಸು, ಬಳೆ ಗಿಳೆ, ಸರ, ಒಡವೆ ಹಾಗೂ ಬಿಂದಿ ಹಣೆಗೆ ಇಕ್ಕೊಂತೀರಲ್ಲ ಆ ಥರ ವೆರೈಟೀಸ್ ಆಫ್ ಎಲ್ಲ ಸಿಗ್ತಾಯಿತ್ತು. ಸೊ ಕಾಂಪ್ಲೆಕ್ಸಲ್ಲಿ ಬಂದಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್ ಇದ್ದಾವೆ. ಸೊ ರಂಜಾನ್ ಇರೋದ್ರಿಂದ ಆಟೋಗಳು ಹೆವಿ ಆಗಿದ್ದಾವೆ ಗಾಂಧಿ ಬಜಾರಲ್ಲಿ. ಸೊ ಸಿಕ್ಕಾಪಟ್ಟೆ ಡ್ರೆಸ್ಗಳಿತ್ತು ಚಿಕ್ಕ ಮಕ್ಳಿಗೆಲ್ಲ ಬಟ್ಟೆಗಳು. ಸೊ ಹೆವಿ ಫೇಮಸ್ಸು ರಂಜಾನ್ ಹಬ್ಬ. ಸಿಕ್ಕಾಪಟ್ಟೆ ಜನ ಇದ್ದರು, ಶಾಪಿಂಗ್ಗೋಸ್ಕರ ಬಂದಿದ್ದರು ಹಬ್ಬಕ್ಕೆ. ಸೊ ನಮ್ಮದು ಹಬ್ಬ ಬರ್ತಾಯಿತ್ತು ರಂಜಾನ್ ಆದಮೇಲೆ ನೆಕ್ಸ್ಟು. ಸೊ ಹಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇಡೀ ಏರಿಯಾ ಮಾರ್ಕೆಟ್ ಎಲ್ಲ ಸ್ಟ್ರೀಟು ರೌಂಡ್ ನೋಡ್ಕೊಂಡಿದ್ದೆ. ಸೊ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ಬೈ ಮಾಡಿಕೊಂಡೆ ಊರಿಗೆ ತೊಗೊಂಬರೋಣ ಅಂತ. ಇದು ಮೇಯ್ನ್ ಬಂದು ತರಕಾರಿ ಸ್ಟ್ರೀಟು. ಈ ಕಡೆ ವಾಟ್ರ್ ಬಾಟ್ಲು ಎಲ್ಲ ಮಿಕ್ಸು, ಒಂದೊಂದು ಕಡೆ ಒಂದೊಂದು ಐಟಮ್ ನಿಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಪುದೀನ ಎಲ್ಲ ಫ್ರೆಶ್ಶು.
ಅಂದರೆ ಹಳ್ಳಿಯವರವರು ಅಲ್ಲಿಂದನೇ ರೆಡಿ ಮಾಡ್ಕೊಂಬಂದಿರೋದು. ಸೊ ನಾನು ಆಟೋ ಸಂಧಿ ಒಳಗೆ ನುಕ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ಟ್ರಾಫಿಕ್ ಜಾಮ್ ಮಾಡಿಬಿಟ್ಟವ್ರೆ. ಹಿಂಗೆ ಓಡಾಡ್ತಾ ಇರ್ತಾರೆ. ಮಾರ್ಕೆಟ್ ಏರಿಯಾ ಅಂದರೆ ಫುಲ್ಲು ಬ್ಯುಸಿಯಾಗಿರುತ್ತೆ. ಸೊ ಈರುಳ್ಳಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಾಗೂ ಎಲ್ಲ ತರಕಾರಿ ಫ್ರೆಶ್ ಅಂದರೆ ಫ್ರೆಶ್ಶು, ರೈತರು ಬೆಳೆದಿರೋದು ಅವರೇ ತಂದು ಮಾರಾಟ ಮಾಡ್ತಾರೆ. ನಿಮ್ಮ ಬಿಜಾಪುರಲ್ಲಿ ಓಡಾಡೋಕ್ಕೆ ಆಟೋಗಳೇ ಹೆವಿ ಜಾಸ್ತಿ ಸಿಗೋದು. ಇವರೊಬ್ಬರು ಅಣ್ಣ ಸೊ ಬಾಳೆಹಣ್ಣು ವ್ಯಾಪಾರ ಮಾಡ್ತಿದ್ದಂತೆ. ಸೊ ನನ್ನ ಮಾತಾಡಿಸಿ TV9ಗೆ ಹಾಕ್ತೀನ ಅಂತ ಕೇಳಿದರು. ಇಲ್ಲ ಅಣ್ಣ, ಸುಮ್ಮನೆ ಹಿಂಗೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವರು ಬೇಡ ಅಂದ್ರೂ ಚಿಕ್ಕು ಹಣ್ಣು ಕೊಟ್ಟರು. ಸೊ ಸ್ವೀಟ್ ಮಾತ್ರ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟು ಕಬ್ನಾಲ್ ಕುಡಿಯೋಣ ಅಂತ ಬಂದೆ. ಕಬ್ನಾಲ್ ಮೇಕಿಂಗ್ ಪ್ರೋಸೆಸ್ ನೋಡಿ, ವಿತೌಟ್ ಐಸ್ ಬೇಕು ಅಂದ್ರೆ ಕೊಡ್ತಾರೆ, ವಿತ್ ಐಸ್ ಬೇಕು ಅಂದ್ರೆ ಕೊಡ್ತಾರೆ. ಗ್ಲಾಸ್ಗೆ 20 ರೂಪಾಯಿ, ಜಾಸ್ತಿ ಎಕ್ಸ್ಟ್ರಾ ಪ್ರೈಸ್ ಏನೂ ಇಲ್ಲ. ಸೊ ಅಲ್ಲಿಂದ ಮತ್ತೆ ಮಾರ್ಕೆಟ್ ರೌಂಡ್ ಹೊಡಿಯೋಣ ಅಂದ್ಕೊಂಡು ಸಿಕ್ಕಾಪಟ್ಟೆ ಮಾರ್ಕೆಟು ಸುತ್ತಾಡ್ಕೊಂಡು ಸೊ ಸ್ವಲ್ಪ ಓಡಾಡ್ಕೊಂಡಿದ್ದೆ. ಇವರು ಮೇಯ್ನ್ ಜಿಲೇಬಿ ಮಾಡ್ತಾರಂತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟಿಯಾಗಿ ಹ್ಯಾಂಡ್ಮೇಡ್ ಜಿಲೇಬಿ. ಸೊ ಅವಾಗೇ ರೆಡಿ ಮಾಡ್ತಾರೆ. ಹೆಣ್ಮಕ್ಳೆಲ್ಲ ಇಲ್ಲಿ ತರಕಾರಿಗೆ ಮುಗಿ ಬಿದ್ದಿದ್ದಾರೆ. ಹಬ್ಬ ಇರೋದ್ರಿಂದ ಫುಲ್ಲು ಕ್ರೇಜ್ ಜಾಸ್ತಿ ಇತ್ತು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ಗಳು ನೋಡಿರ್ತೀರ. ಚಕ್ಲಿ, ಕೊಡಬಳೆ, ಲಿಕ್ಕೆಟು, ಬಾದುಷಾ, ಸ್ವೀಟ್ ಬನ್ನು, ಖಾರ ಬನ್ನು ಅಂತ ಸಿಕ್ಕಾಪಟ್ಟೆ ಹಪ್ಪಳ ಪಾಪಡ್ಗಳೆಲ್ಲ ಇತ್ತು. ಇವ್ರ ಹತ್ರ ಮಾತಾಡ್ಸ್ಕೊಂಡು ಹಂಗೆ ತಾತ ಹತ್ರ ಮುಂದೆ ನಡ್ಕೊಂಡು ಹೋಗೋವಾಗ ಸೊ ವೆರೈಟೀಸ್ ಆಫ್ ಕ್ಯಾರೆಟು, ಬದನೆಕಾಯಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಪ್ಯೂರ್ ಗ್ರೀನ್ ಅಂದರೆ ಗ್ರೀನು ಇವರೇ ಮಾರಾಟ ಮಾಡ್ತವ್ರೆ. ತಾತದು ಕಾಸ್ಟ್ಯೂಮ್ ಇದೆ ಉತ್ತರ ಕರ್ನಾಟಕದ್ದು. ಪಂಚೆ, ಶರ್ಟು, ಟೊಪ್ಪಿಗೆ ಮೇಯ್ನ್ ಅದೇ ನಮ್ಮ ಉತ್ತರ ಕರ್ನಾಟಕ ಕಾಸ್ಟ್ಯೂಮು. ನಾನು ಸ್ವಲ್ಪ ಎಲ್ಲ ರೌಂಡ್ ಹೊಡ್ಕೊಂಡು ಸ್ವಲ್ಪ 1-2 kg ಬಾಳೆಹಣ್ಣೆಲ್ಲ ತೊಗೊಂಡು, ರೇಟ್ ಮಾತ್ರ ಫುಲ್ಲು ಕಡಿಮೆ ಗುರು. ಬೆಂಗಳೂರು ಥರ ಏನು ಜಾಸ್ತಿ ಇಲ್ಲ, ಪ್ಯೂರಾಗಿ ನಾಟಿ ತರಕಾರಿಗಳೆಲ್ಲ ಸಿಗುತ್ತೆ. ಸೊ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೊರಟೆ. ಸೊ ಫೈನಲಾಗಿ ಬಿಜಾಪುರ ಸ್ಟ್ರೀಟ್ ಮಾರ್ಕೆಟು ಹೆಂಗಿತ್ತು ಅಂತ ಹೇಳಿ. ಸೊ ಈ ತಿಂಡಿಗಳೆಲ್ಲ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.